ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಅವರು ಸ್ಟೂಡೆಂಟ್ ಬರ್ತ್ಡೇ ಇದೆ ಅಂತ ಹೇಳಿ ಕಸ್ತೂರಿ ಮತ್ತು ಇಬ್ಬರೂ ಸಹ ರೆಡಿ ಆಗೋಕ್ಕೆ ಶುರು ಮಾಡ್ತಾರೆ. ಶಾಂತಿ ಈ ಬಟ್ಟೆ ಹಾಕ್ಕೊಂಡ್ರೆ ಯಾವ ಥರ ಇರ್ಬೋದು ನಾನು ಅಂಥೇಳಿ ಅವರೇ ಊಹೆ ಮಾಡ್ಕೊತಾ ಇರ್ತಾರೆ. ಈ ಬಟ್ಟೆ ಹಾಕ್ಕೊಂಡ್ರೆ ನಾನು ತುಂಬ ಚೆನ್ನಾಗಿ ಕಾಣಿಸ್ತೀನಿ ಅಂತ ಹೇಳಿ ಇಬ್ಬರು ಅಂದ್ಕೊತಾ ಇರ್ತಾರೆ. ಸರಿ ಆಯಿತು ಹೋಗು, ನೀನು ರೆಡಿ ಆಗು ಅಂತ ಹೇಳಿ ಶಾಂತಿ ಕಸ್ತೂರಿನ ಕಳಿಸ್ತಾಳೆ. ಸರಿ ಅಂತೇಳಿ ಕಸ್ತೂರಿ ಮತ್ತು ಶಾಂತಿ ಇಬ್ಬರೂ ಸಹ ರೆಡಿಯಾಗಿ ವಿಶಾಲಾಕ್ಷಿ ಮನೆ ಅವರ ಬರ್ತ್ಡೇ ಫಂಕ್ಷನ್ಗೆ ಹೋಗಬೇಕು ಅಂತೇಳಿ ಮಾತಾಡಿಕೊಂಡು ರೆಡಿ ಆಗ್ತಾರೆ. ಅದೇ ಟೈಮ್ಗೆ ಈ ಕಡೆ ಹಾಲಲ್ಲಿ ಸೂರ್ಯ ಬಂದು ಕುತ್ಕೊತಾನೆ. ನಮ್ಮ ಕಾಫಿ ಎತ್ಕೊಂಬ, ತುಂಬ ಚಳಿ ಆಗ್ತಾ ಇದೆ ಅಂತ ಹೇಳಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಇರುವ ನಿಮಿಷ ರವಿ ಶ್ರುತಿ ಅಂತ ಕರೆದು ನಿಮಗೆ ಕಾಫಿ ಬೇಕಾ ಅಂತ ಹೇಳ್ತಾರೆ. ಸರಿ 3 ಕಾಫಿ ಅಂತ ಹೇಳಿ ಆರ್ಡ್ರ್ ಮಾಡ್ತಾರೆ. ಈ ಕಡೆ ಅದೇ ಟೈಮ್ಗೆ ಸೂರ್ಯಗೆ ಕಾಲ್ ಬರುತ್ತೆ. ನೀನೇದೇ ನೆನಪು ಅಂತ ಹೇಳಿ ರಾಜ್ಕುಮಾರ್ದು ಒಂದು ಹಳೆ ಸಾಂಗ್ ಬರುತ್ತೆ. ಆ ಸಾಂಗನ್ನು ಕೇಳಿ ಅಯ್ಯೋ ಒಂದು ನಿಮಿಷ ಇರಪ್ಪ, ಅದನ್ನ ಕಟ್ ಮಾಡಬೇಡ, ಚೆನ್ನಾಗಿದೆ ಕೇಳಿಸ್ಕೊಳ್ಳೋಕ್ಕೆ, ಅದಾಗೆ ಇರಲಿ, ಕಾಲ್ನ ರಿಸೀವ್ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳಿ ಆ ಸಾಂಗನ್ನು ಕೇಳಿಸ್ಕೊಂಡು ಈ ಕಡೆ ರಂಗನಾಥ್ ತುಂಬ ನಾಚಿಕೆ ಬೀಳ್ತಾ ಇರ್ತಾರೆ. ಏನಪ್ಪ ಈ ಸಾಂಗ್ನ ಕೇಳ್ತಾ ಇದೆಯಾ ನೀನು, ಏನಪ್ಪ ಇಷ್ಟೊಂದು ನಾಚ್ಕೊತಾ ಇದೆಯಾ ಅಂತ ಹೇಳಿ ಈ ಕಡೆ ರಂಗನಾಥ್ ಕೇಳ್ತಾನೆ. ಅದಕ್ಕೆ ಏನು ಹೇಳ್ದಿರೇ ತುಂಬ ನಾಚ್ಕೊತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಶ್ರುತಿ ಮಾವ ತುಂಬ ಶೈ ಮಾಡ್ಕೊತಾ ಇದ್ದಾರೆ ಅಂಥೇಳಿ ಅಂತಾರೆ. ಅದಕ್ಕೆ ಏನಕ್ಕೆ ಶೈ ಮಾಡ್ಕೊತಾ ಇದ್ದಾರೆ ಅಂತೇಳಿ ಅಂದಾಗ, ಅಪ್ಪ ಏನೇನೋ ನೆನಪಾಗ್ತಿರ್ಬೋದು ನಿಮಗೆ ತಾನೇ, ಆಗ ಜಯಮಾಲ ಆರತಿ ಅವರೆಲ್ಲ ನೆನಪಾಗ್ತಿರ್ಬೋದು ಅಲ್ವಾ ನಿಮಗೆ ಅಂತ ಹೇಳಿ ಈ ಕಡೆ ಮಾತಾಡ್ತಾ ಇರ್ತಾರೆ. ಹೌದು, ಆ ಕಾಲದಲ್ಲಿ ಆ ಸಾಂಗೆಲ್ಲ ಎಷ್ಟು ಚೆನ್ನಾಗಿತ್ತು, ಅದರಲ್ಲಿ ಎಷ್ಟು ಒಂದು ಪದಗಳ ಅರ್ಥ ಇದೆ. ಈಗ ಬರುತ್ತೆ ಸಾಂಗು, ಈ ಸಾಂಗ್ಗಳಿಗೆ ಎಲ್ಲ ಹಳೆ ಸಾಂಗ್ಗಳನ್ನ ಬೀಟೆ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯ ಮತ್ತು ರವಿ ಶಾಂತಿ ಮತ್ತು ಕಸ್ತೂರಿನ ನೋಡಿ ತುಂಬಾ ಭಯ ಬಿದ್ದೋಗ್ತಾರೆ. ಏನಿದು ಅಂತ ಹೇಳಿ ಶಾಕ್ ಆಗೋಗ್ತಾರೆ. ಯಾಕೆಂದರೆ ಅಷ್ಟು ನೀಟಾಗಿ ರೆಡಿಯಾಗಿ ಬಂದಿರ್ತಾರೆ ಕಸ್ತೂರಿ ಮತ್ತು ಶಾಂತಿ ಇಬ್ಬರೂ ಸಹ. ಅದೇ ಟೈಮ್ಗೆ ಈ ಕಡೆ ರಂಗನಾಥ್ ಸಹ ತುಂಬ ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ. ಕಣ್ಣೆಲ್ಲ ಸ್ಪೆಕ್ಸ್ ರಿಮೂವ್ ಮಾಡಿ ಕಣ್ಣೆಲ್ಲ ಒರೆಸ್ಕೊಂಡು ನೋಡ್ತಾ ಇರ್ತಾನೆ. ಇದೇನು ಶಾಂತಿ ಇದು ಅಂದಾಗ, ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನು ಅಂತೇಳಿ ಅಂತಾರೆ. ಅದಕ್ಕೆ ಸೂರ್ಯ ಅಯ್ಯೋಯ್ಯೋ ದಯವಿಟ್ಟು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ತಿಳಿಸ್ತೀರ ಅಂದರೆ, ನನ್ನ ಸ್ಟೂಡೆಂಟ್ ಬರ್ತ್ಡೇ ಇದೆ, ಆ ಬರ್ತ್ಡೇ ಫಂಕ್ಷನ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀರಿ ಅಂತೇಳಿ ಅಂತಾರೆ. ಈ ಥರ ಹೋಗ್ತಾ ಇದ್ದೀರಾ ಅಂದಾಗ, ಹೌದು ಇನ್ನೇಂತ ಯಾವ ಥರ ಹೋಗ್ತಾರೆ, ಬೇರೆ ಎಲ್ಲೂ ಇಳಿಯಲ್ಲ, ಡೈರೆಕ್ಟ್ ಅಲ್ಲಿಗೆ ಹೋಗ್ತೀರಾ ನೀವು ಅಂದಾಗ, ಇಲ್ಲ ಗಿಫ್ಟ್ ತೊಗೊಬೇಕು, ಇಳಿಬೇಕಲ್ಲಿ ನಾವು ಆಚೆಗಡೆ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಮೀನಾ ಕಾಫಿ ತೊಗೊಂಬರ್ತಾಳೆ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಮೀನಾನ ಶಾಂತಿ ಕೇಳಿದ ತಕ್ಷಣ ಅಲ್ಲಿರೋ ಕಾಫಿನ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಈ ಕಡೆ ಮನೋಜ ರೋಹಿಣಿ ಓಡಿ ಬಂದು, ಏನಾಗಿದೆ ನಿಮಗೆ, ಏನಕ್ಕೆ ಕಾಫಿ ನೀವು ಚೆಲ್ಲಿದ್ದೀರಾ ಅಂತೇಳಿ ಅಂದಾಗ, ತಂದೆ ಅಲ್ಲಲ್ಲ ನೋಡೋದು ಈ ಕಡೆ ನೋಡಿ, ಏನು ಕಾಫಿ ಚೆಲ್ಲಿದ್ದೀರ ಅಂತ ಗೊತ್ತಾಗುತ್ತೆ ಅಂತೇಳಿ ಈ ಕಡೆ ನೋಡಿದಾಗ ಈ ಕಡೆ ಮನೋಜ್ ರೋಹಿಣಿ ಇಬ್ಬರೂ ಸಹ ಶಾಕ್ ಆಗೋಗ್ತಾರೆ. ಈ ಕಡೆ ಶಾಂತಿ ಏನು ಕಂದ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕೇಳಿದಾಗ, ನಾನು ಯಾವ ಥರ ಮುದುಬಲ ಥರ ಕಾಣಿಸ್ತಾ ಇದ್ದೀನಿ ತಾನೇ ಅಂತ ಹೇಳಿ ಶಾಂತಿ ಕೇಳಿದಾಗ, ಇಲ್ಲಮ್ಮ ನಮ್ಮ ಶೋರೂಮಲ್ಲಿರೋ ವಾಷಿಂಗ್ ಮಿಷಿನ್ ಥರ ಕಾಣಿಸ್ತಾ ಇದೆಯಾ ಅಂಥೇಳಿ ಅಂತಾರೆ. ಅದಕ್ಕೆ ಈ ಕಡೆ ಶಾಂತಿ ಅಯ್ಯೋ ನೀನು ಪದಗಳು ಎಲ್ಲ ಬರೀ ಶೋರೂಮ್ ಬುದ್ಧಿನೇ ನಿಂದು ಅಂತ ಹೇಳಿ ಬೈತಾರೆ. ಈ ಕಡೆ ಮೀನಾನ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂದರೆ, ಅತ್ತೆ ನಾನು ಕಾಫಿ ಚೆಲ್ಬಿಟ್ಟಿದ್ದೀನಿ, ಒಂದು ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಹೇಳ್ತೀನಿ ಅಂಥೇಳಿ ಒಳಗಡೆ ಹೊಡೋಗ್ಬಿಡ್ತಾಳೆ. ಈ ಕಡೆ ರಂಗನಾಥ್ ನಾನು ಮಧುಬಾಲ ಥರ ಕಾಣಿಸ್ತಾ ಇದ್ದೀನಿ ತಾನೆ ರೀ, ಹೇಳ್ರಿ ನಿಜವಾಗ್ಲೂ ಅಂಥೇಳಿ ಅಂದಾಗ, ಹೌದಮ್ಮ ಆವಾಗಲೇ ನೋಡೋಕ್ಕಾಗಿಲ್ಲ, ಈಗ ನನಗೆ ಹುಡುಗಿ ನೋಡೋಕೆ ಬಂದಾಗ ಯಾವ ಥರ ಕಾಣಿಸ್ತಾ ಇದೆ ಆ ಥರ ಕಾಣಿಸ್ತಾ ಇದ್ದೀನಿ ತಾನೆ ಅಂತ ಹೇಳಿ ಶಾಂತಿ ಅಂದಾಗ, ಹೌದಮ್ಮ ಆಗ 2 ಕಣ್ಣಲ್ಲಿ ನೋಡ್ತಾ ಇದ್ದೆ, ಈಗ 4 ಕಣ್ಣನ್ನು ಹಾಕ್ಕೊಂಡು ನೋಡಬೇಕಾಗುವಂಥ ಪರಿಸ್ಥಿತಿ ಬಂದಿದೆ ಅಂಥೇಳಿ ಅಂತಾರೆ. ಸರಿ ಅಲ್ಲಿಗೆ ಹೋಗ್ಬೇಕಾದ್ರೆ ಅಲ್ಲಿ ಇಳಿಬೇಡಿ, ತುಂಬ ಕಷ್ಟಗಳಾಗಿ ಹೋಗುತ್ತೆ, ಯಾರ ಕೈಯಲ್ಲೂ ಹೇಳೋಕ್ಕಾಗದೇ ಇರುವಂತಹ ಪದಗಳು ಅಂತಂದಾಗ ನೀವೇ ಅರ್ಥ ಮಾಡ್ಕೋಬೇಕು, ನೀವು ಹೆಂಗೆ ಕಾಣಿಸ್ತಾ ಇದ್ದೀರಾ ಅಂಥೇಳಿ. ಈ ಕಡೆ ಸೂರ್ಯ ಅಂತಾನೆ, ನಿನಗೆ ಯಾವಾಗಲೂ ಇದೇ ಕೆಲಸ, ನನ್ನನ್ನು ರೇಗಿಸೋದು, ಸುಮ್ಮನಿರೋ ಒಂದು ನಿಮಿಷ ಅಂತೇಳಿ ಈ ಕಡೆ ಶಾಂತಿ ಸೂರ್ಯನ ಭಯಕ್ಕೆ ಶುರು ಮಾಡ್ತಾಳೆ. ಸರಿ 1 ನಿಮಿಷ ಇರು, ನಾನು ಸೊಸೆ ಕೊಟ್ಟಿರುವ ಚೈನ್ ಹಾಕ್ಕೊತೀನಿ ಅಂತ ಹೇಳಿ ಕಸ್ತೂರಿಗೆ ಒಳಗಡೆ ಹೋಗಿ ಚೈನನ್ನು ತೊಗೊಂಬಂದು ಕೊಟ್ಟು ಆ ಚೈನನ್ನು ಹಾಕ್ಕೊಂಡು ಹೋಗ್ತಾಳೆ. ಈ ಕಡೆ ರೋಹಿಣಿ ಮತ್ತು ಮನೋಜ್ ಇಬ್ಬರು ಮಾತಾಡ್ತಾ ಇರ್ತಾರೆ. ನೋಡು ಮನೋಜ್, ಅತ್ತೆಗೆ ನನ್ನ ಮೇಲೆ ಪ್ರೀತಿ ಬಂದುಬಿಟ್ಟಿದೆ, ನಾನು ಕೊಟ್ಟಿರೋ ಚೈನು, ನನ್ನ ಸೊಸೆ ಕೊಟ್ಟಿರೋ ಚೈನು ಅಂತ ಹೇಳಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದಾಗ, ಹೌದು ರೋಹಿಣಿ, ಅತ್ತೆಗೆ ನಿಮ್ಮ ಮೇಲೆ ಕೋಪ ಕಮ್ಮಿ ಆಗೋಗ್ಬಿಟ್ಟಿದೆ, ತಲೆ ಕೆಡಿಸ್ಕೊಂಬೇಡ, ಎಲ್ಲ ಸರಿ ಹೋಗುತ್ತೆ, ಆರಾಮಾಗಿರು ಅಂತೇಳಿ ಅಂತಾರೆ. ಈ ಕಡೆ ನಾನು ಪ್ರತಿಯೊಂದು ಕಪ್ಪಿಗೂ ದುಡ್ಡು ಪೇ ಮಾಡ್ತಾಯಿದ್ದೀನಿ, ಏನು ಇಷ್ಟೊಂದು ಕಾಫಿ ಚೆಲ್ಲಿದ್ಯಾ, ನಿಂಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ಲ ಅಂತ ಹೇಳಿ ಬೈತಾ ಇರಬೇಕಾದ್ರೆ, ದೊಡ್ಡದಾಗಿ ಕಾಸು ಕೊಟ್ಬಿಟ್ಟು ಮಾತಾಡೋಕೆ ಬಂದುಬಿಟ್ಟೆ, ಇಲ್ಲಿ ಹೋಗೋ ಫಸ್ಟು, ಆಗೋ ಕೆಲಸ ನೋಡೋಗೋ, ಏನೋ ನಿನಗೆ ಇಲ್ಲಿ ಕೆಲಸ, ಹೋಗ್ತಾರ ಫಸ್ಟು ಅಂತ ಹೇಳಿ ಈ ಕಡೆ ಮನೋಜನ ಬೈದಾಗ ರೋಹಿಣಿ ಮನೋಜನ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ರೋಹಿಣಿ ಮನೋಜ್ ಇಬ್ಬರು ಶೋರೂಮಲ್ಲಿ ಕೂತ್ಕೊಂಡಿರ್ತಾರೆ. ಮನೋಜ್ ಔಟ್ ಸೈಡ್ ಹೋಗೋಣ, ಮನೋಜ್ ತುಂಬ ದಿನ ಆಯಿತು ಹೋಗಿ, ಎಲ್ಲಾದರೂ ಕೊಡಕೆನಲ್ಲ ಊಟ ಆ ಕಡೆ ಹೋಗಿ 1 ವಾರ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಮನೋಜ್ ಅಂದಾಗ, ಸರಿ ಆಯಿತು ಅಮ್ಮ ಒಪ್ಕೊಬೇಕಲ್ಲ ಅಂತಾರೆ. ಅದರಲ್ಲಿ ಏನು ತಲೆ ಕೆಡಿಸ್ಕೋಬೇಡ,
ನಾನು ಮಾಡ್ತೀನಿ, ಅತ್ತೆನ ಒಪ್ಸೋ ಜವಾಬ್ದಾರಿ ನಂದು, ನಿಮಗೆ ಯಾಕೆ ನಾನು ಇಲ್ವಾ ಅಂತ ಹೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ಅಂದಾಗ ಓಕೆ ಅಂಥೇಳಿ ಮನೋಜು ಸಹ ಒಪ್ಕೊತಾರೆ. ಅದೇ ಟೈಮಿಗೆ ಈ ಕಡೆ ರೋಹಿಣಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ಬರೋ ಟೈಮಿಗೆ ಮನೋಜ್ ಆ ಕಡೆ ಹೋಗಿ ಮಾತಾಡ್ತಾಳೆ. ಒಂದು ಕ್ಲೈಂಟ್ ಕಾಲ್ ಮಾಡಿದ್ದಾರೆ ಮನೋಜ್, ಒಂದು 2 ನಿಮಿಷ ಬಂದೆ ಅಂಥೇಳಿ ಕಾಲನ್ನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರ ತಾಯಿ ಮಾಡಿರ್ತಾರೆ. ಕಲ್ಯಾಣಿ, ನಿನ್ನ ಮಗ ಸ್ಕೂಲಿಗೆ ಫಸ್ಟ್ ರ್ಯಾಂಕಲ್ಲಿ ಬಂದಿದ್ದಾನೆ, ಒಳ್ಳೆ ಮಾರ್ಕ್ಸ್ ಆಗಿದ್ದಾನೆ ಅಂದ ತಕ್ಷಣ ಈ ಕಡೆ ತುಂಬ ಖುಷಿ ಆಗೋಗುತ್ತೆ ರೋಹಿಣಿಗೆ. ಸರಿ ಆಯಿತು ಮಗು ಕೊಡು ಅಂತ ಹೇಳಿ ರೋಹಿಣಿ ಅಂತಾರೆ. ಅದಾದಮೇಲೆ ಮಗು ಜೊತೆ ಮಾತಾಡಬೇಕು ಅಂತ ಅಂದ್ಕೊತಾಳೆ. ಅವ್ರ ತಾಯಿನೂ ಸಹ ಹೌದು ನಿನ್ನ ಜೊತೆ ಮಾತಾಡಬೇಕು, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂಥೇಳಿ ಅವನು ಸಹ ಅನ್ಕೊತಾ ಇದ್ದಾನಮ್ಮ ಅಂತ ಹೇಳಿ ಅಂದಾಗ, ಸರಿ ಅಮ್ಮ ಆಯಿತು, ಮೊದಲು ಮಗು ಕೈಲಿ ಕೊಡಮ್ಮ, ನಾನು ಅವನ ಜೊತೆ ಮಾತಾಡಬೇಕು ಅಂತೇಳಿ ಅಂದಾಗ, ಅಮ್ಮ ಎಲ್ಲಿದ್ಯಾ ನೀನು, ಯಾವಾಗ ಬರ್ತೀಯಮ್ಮ, ನಿನ್ನ ಜೊತೆ ಮಾತಾಡ್ಬೇಕು ಅನಿಸ್ತಾ ಇದೆ ಅಂತೇಳಿ ಅಂತಾರೆ. ಸರಿ ಪುಟ್ಟ ಬರ್ತೀನಿ, ನಾನು ಇಲ್ಲೇ ಇದ್ದೀನಿ, ತುಂಬ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ಯಾ, ಹಿಂಗೆ ತೆಗಿಬೇಕು, ಅಮ್ಮ ಹೆಸರು ಉಳಿಸ್ಬೇಕು, ಅಮ್ಮನಿಗೆ ಒಳ್ಳೆ ಮಗ ಆಗಬೇಕು ನೀನು ಅಂತ ಹೇಳಿ ರೋಹಿಣಿ ಅಂತಾರೆ. ಸರಿ ಆಯಿತು, ನಿನಗೇನು ಬೇಕು ಗಿಫ್ಟ್ ಅಂದಾಗ, ನನಗೇನು ಬೇಡಮ್ಮ, ನೀನು ಸಾಕು ಅಂಥೇಳಿ ಅಂತಾರೆ. ಆಗ ರೋಹಿಣಿ ತುಂಬ ಎಮೋಷ್ನಲ್ ಆಗಿ ಹೋಗ್ತಾಳೆ. ಸರಿ ಪುಟ್ಟ ಆಯಿತು, ನಾಳೆನೇ ಬರ್ತೀನಿ, ನೀಗೇನೇನು ಬೇಕೋ ಎಲ್ಲ ತೊಗೊಂಡು ಬರ್ತೀನಿ ಅಂದಾಗ ಈ ಕಡೆ ಮಗು ತುಂಬ ಖುಷಿಯಾಗೋಗ್ತಾನೆ. ಸರಿ ಅಮ್ಮ ಆಯಿತು ಬಾಮ್ಮ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾರೆ. ಅಮ್ಮ ಬರ್ತಾರಂತೆ ನಾಳೆ, ಅಮ್ಮ ಬರ್ತಾರಂತೆ ಅಂತೇಳಿ ಅವ್ರ ಅಜ್ಜಿಗೆ ಹೇಳ್ತಾ ಇರ್ತಾಳೆ. ಸರಿ ಕಾಲನ್ನು ಕಟ್ ಮಾಡಿ ಈ ಕಡೆ ಮನೋಜ್ ಹತ್ರ ಬರ್ತಾಳೆ. ಮನೋಜ್, ನನಗೆ ಕ್ಲೈಂಟ್ ಬಂದಿದ್ದಾರೆ, ಮನೋಜ್ ನಾಳೆ ಒಂದು ಕ್ಲೈಂಟ್ಗೆ ಮೇಕಪ್ ಮಾಡೋದಿದೆ, ಅರ್ಜೆಂಟಾಗಿ ನಾನು ಹೊರಡಬೇಕು, ಇವತ್ತು ಸಾಯಂಕಾಲನೇ ಹೊರಡ್ತೀನಿ, ಸಾಯಂಕಾಲ ನಿಮ್ಗೆ ಮೀಟ್ ಮಾಡ್ತೀನಿ ಅಂತ ಹೇಳಿ ಹೋಗ್ತಾಳೆ. ಅಲ್ಲಿಂದ ಹೋಗೋಕ್ಕೆ ಟ್ರೈ ಮಾಡ್ತಾಳೆ. ಒಂದು ನಿಮಿಷ ನನಗೆ ಟೈಮ್ ಕೊಡ್ತಾ ಇಲ್ಲ, ಏನೂ ಇಲ್ಲ ಅಂತ ಹೇಳಿದೆ, ಮತ್ತೆ ನೋಡ್ರೆ ಈಗ ಹೋಗ್ಬೇಕು ಅಂತ ಇದೆಯಾ, ಸಾಧ್ಯನೇ ಇಲ್ಲ, ಇಬ್ಬರು ಒಂದಾಗಿ ಊಟ ಮಾಡೋಣ, ಔಟ್ಸೈಡ್ ಹೋಗೋಣ, ಎಲ್ಲ ತಿರುಗಾಡ್ಕೊಂಬರೋಣ, ಇವತ್ತು ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಎಲ್ಲೂ ಹೋಗೋಂಗಿಲ್ಲ, ಇದು ಸಾಧ್ಯನೇ ಇಲ್ಲ, ನಾನು ಹೋಗೋಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಮನೋಜ್ ಅಂದಾಗ, ಸರಿ ಮನೋಜ್ ಆಯಿತು, ನಾನು ಕ್ಲೈಂಟಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ, ಬರೋಕ್ಕಾಗೋದಿಲ್ಲ ಅಂಥೇಳಿ ಅಂತಾನೆ. ಅದನ್ನೇ ನಾನು ಹೇಳ್ತಿರೋದು, ಬರೋಕ್ಕಾಗಲ್ಲ ಅಂಥೇಳಿ ಹೇಳು ಅಂತ ಹೇಳಿ ಅಂತಾರೆ. ಅದೇ ಟೈಮ್ಗೆ ಕೊರಿಯರ್ ಬರುತ್ತೆ. ಏನದು ಅಂತಂದಾಗ ಸೀರೆ ಅಂತಾರೆ. ಸೀರೆ ಏನಕ್ಕೆ ಅಂದರೆ ಅತ್ತೆಗೆ ಒಂದು ಸೀರೆ ಬುಕ್ ಮಾಡಿದ್ದೀನಿ ಮನೋಜ್ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಮನೋಜು, ಅಮ್ಮನ ಹೆಂಗೆ ಹೊಲಿಸ್ಕೋಬೇಕಂತೇಳಿ ಚೆನ್ನಾಗಿ ಕಲ್ತಿದ್ಯಲ್ಲ ನೀನು, ನಾನು ನೋಡ್ರೆ ಅಮ್ಮ ತಲೆ ನೈಸಿಕ್ಕು ಅಂದರೆ ನೀನು ಪರ್ವತನೇ ಎಕ್ಕಂಗಿದೆಯಾ ಅಂತ ಹೇಳಿ ಈ ಕಡೆ ಮನೋಜ್ ಅಂತಾನೆ. ಹೌದಲ್ಲ ಮನೋಜ್, ನನಗೆ ಅತ್ತೆ ಅಲ್ದಿರ ಅಮ್ಮ ಬೇರೆ ಯಾರಿದ್ದಾರೆ ಅಂಥೇಳಿ ಅಂತಾರೆ. ಈ ಕಡೆ ಕಸ್ತೂರಿ ಮತ್ತು ಶಾಂತಿ ಇಬ್ಬರೂ ಸಹ ಬರ್ತ್ಡೇಗೆ ಬರ್ತಾರೆ. ಮನೆಯಿಂದ ಆಚೆ ನೋಡಿಕೊಂಡು, ಇದೇನು ಇಷ್ಟು ದೊಡ್ಡದಾಗಿದೆ ಮನೆ, ಅಯ್ಯಪ್ಪಪ್ಪ ಇಷ್ಟು ದೊಡ್ಡದಾಗಿ ಮನೆ, ಏನು ಒಳ್ಳೆ ಥಿಯೇಟ್ರ್ ಇದ್ದಂಗಿದೆ, ಒಳಗಡೆ ನಿಂಗಿರ್ಬೋದು ಅಂಥೇಳಿ ಕಸ್ತೂರಿ ಮತ್ತು ಶಾಂತಿ ಇಬ್ಬರು ಸಹ ಮಾತಾಡ್ಕೊತಾ ಇರ್ತಾರೆ. ಸರಿ ಬಾ ಒಳಗಡೆ ಹೋಗೋಣ, ಒಳಗಡೆ ಹೆಂಗಿರುತ್ತೋ ನೋಡೋಣ ಅಂತ ಹೇಳಿ ಒಳಗಡೆ ಬಂದಾಗ ಈ ಕಡೆ ವಿಶಾಲಾಕ್ಷಿ ಬರಬೇಕು ಕೂತ್ಕೊಳ್ಳಿ ಅಂತ ಹೇಳಿ ಅಂತಾರೆ. ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತೇಳಿ ಶಾಂತಿ ವಿಶ್ ಮಾಡಿ ಗಿಫ್ಟನ್ನು ಕೊಡ್ತಾರೆ. ಅಲ್ಲಿರೋರು ಎಲ್ಲ ಫ್ರೆಂಡ್ಸ್ ನೋಡಿ, ಇಲ್ಲಿ ಇವರು ನನ್ನ ಡ್ಯಾನ್ಸ್ ಟೀಚರು, ನನಗೆ ತುಂಬ ಇಷ್ಟವಾದ ಟೀಚರು, ಇವರಂದರೆ ನಂಗೆ ತುಂಬಾ ಇಷ್ಟ, ತುಂಬಾ ಗೌರವ ಇದೆ, ನಮ್ಮ ಟೀಚರ್ ಇವರು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಪರಿಚಯ ಮಾಡಿಸ್ತಾರೆ. ಎಲ್ಲರೂ ನಮಸ್ಕಾರ ಮಾಡಿ ನಮ್ಮ ಟೀಚರ್ಗೆ ಅಂತೇಳಿ ಎಲ್ರಿಗೂ ನಮಸ್ಕಾರ ಮಾಡಿಸ್ತಾಳೆ. ಎಲ್ಲರೂ ಸಹ ನಮಸ್ಕಾರ ಮಾಡಿ ಬನ್ನಿ ಟೀಚರ್ ಕೇಕನ್ನು ಕಟ್ ಮಾಡೋಣ ಅಂತ ಹೇಳಿ ಈ ಕಡೆ ಹೋಗಿ ಎಲ್ಲರೂ ವಿಶಾಲಾಕ್ಷಿಗೆ ವಿಷಯನ್ನು ಮಾಡಿ ಕೇಕನ್ನು ಕಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಕೇಕನ್ನು ಕಟ್ ಮಾಡಿಕೊಂಡು ಪ್ರತಿಯೊಬ್ಬರು ಹ್ಯಾಪಿಯಾಗಿ ಕೇಕನ್ನು ತಿನ್ಕೊಂಡು ಆಗಿರ್ತಾರೆ. ಈ ಕಡೆ ಕೇಕ್ ತಿನ್ಕೊಂಡು ವಿಶಾಲಾಕ್ಷಿ ಟೀಚರ್ ತುಂಬ ಖುಷಿಯಾಯಿತು, ಟೀಚರ್ ನೀವು ಬಂದಿದ್ದು ನನ್ನ ಮೇಲಿರೋ ಕೋಪನೆಲ್ಲ ಬಿಟ್ಟು ಬಂದಿರೋದಕ್ಕೆ ತುಂಬ ಖುಷಿಯಾಯಿತು ಅಂತ ಹೇಳಿ ಅಂತಾರೆ. ಇಲ್ಲ ನಿಮ್ಮ ಒಂದು ಇದು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಂದಾಗ, ಅಯ್ಯೋ ನಿಮ್ಮ ಮನಸ್ಸಷ್ಟು ಏನು ಚೆನ್ನಾಗಿಲ್ಲ ಬಿಡಿ ಅಂತ ಹೇಳಿ ಈ ಕಡೆ ವಿಶಾಲಾಕ್ಷಿ ಅಂತಾಳೆ. ಅಲ್ಲ ನಮ್ಮ ಟೀಚರ್ ಇದ್ದುಕೊಂಡು ಒಂದು ಡ್ಯಾನ್ಸ್ ಮಾಡಿಲ್ಲ ಅಂದರೆ ಹೇಗೆ, ಯಾರಿಗೂ ಇಲ್ಲಿ ಭರತನಾಟ್ಯಂ ಬರಲ್ಲ ಟೀಚರ್, ನೀವು ಮಾಡಲೇಬೇಕು ಟೀಚರ್ ಅಂತ ಹೇಳಿ ವಿಶಾಲಾಕ್ಷಿ ಮತ್ತು ಕಸ್ತೂರಿ ಶಾಂತಿ ಅವ್ರ ಜೊತೆಲಿರುವಂತಹ ಫ್ರೆಂಡ್ಸು ಪ್ರತಿಯೊಬ್ಬರು ಸೇರಿ ಡ್ಯಾನ್ಸ್ ಮಾಡಿ ತುಂಬ ಖುಷಿ ಪಡ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಅದರಲ್ಲಿ ಒಬ್ಬರು ಬಂದು ರೋಹಿಣಿ ತಂದು ಕೊಟ್ಟಿರುವಂತಹ ಚೈನು, ಇದು ನನ್ನ ಚೈನು, ಇದು ನಂದು ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಆ ಒಂದು ಸಿಚುವೇಶನ್ ಹೇಗಿರುತ್ತೆ ಅಂತೇಳಿ ನಾಳಿನ ಎಪಿಸೋಡಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್.